ನಮಸ್ಕಾರ ಫ್ರೆಂಡ್ಸ್. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ದೇವರ ಅನುಗ್ರಹ ಆಗ್ಬೇಕಾದ್ರೆ ದೇವರ ಪಾದ ಹಿಡಿದವರ ಪಾದವನ್ನು ನಾವು ಹಿಡಿದ್ರೆ, ಅವ್ರ ಪಾದ ಸೇವೆ ಮಾಡಿದ್ರೆ, ಅವ್ರ ದರ್ಶನ ಮಾಡಿದ್ರೆ ಮಾತ್ರ ನಮಗೆ ದೇವರ ಒಂದು ಆಶೀರ್ವಾದ ಅನುಗ್ರಹ ಸಿಗುತ್ತೆ ಅಂತ. ಶ್ರೀರಾಮನ ಪಾದ ರಾಮನ ಸೇವೆ ಮಾಡಿರೋದು ಆಂಜನೇಯವರ ಸೇವೆ ಮಾಡಿರೋದು ರಾಘವೇಂದ್ರ ಸ್ವಾಮಿಗಳು. ನಾವು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದ್ರೆ, ಅವರ ಜಪ ತಪ ಮಾಡಿದ್ರೆ ನಮಗೆ ದೇವರ ಅನುಗ್ರಹ ಆಗುತ್ತೆ ಅಂತ. ದೇವರಿಗೆ ಬೇಕಾಗಿರೋದು ದುಡ್ಡು, ಚಿನ್ನ, ಬೆಳ್ಳಿ ಯಾವುದೂ ಅಲ್ಲ, ಎಲ್ಲ ದೇವ್ರದೇ. ದೇವ್ರು ನಮ್ಮಿಂದ ಬಯಸೋದೇನಂದ್ರೆ ಒಂದು ಶುದ್ಧ ಪ್ರೀತಿ, ಭಕ್ತಿ ಮಾತ್ರ. ಭಕ್ತಿಗಿಂತ ಮಿಗಿಲಾದದ್ದೇನೂ ಇಲ್ಲ. ಆಂಜನೇಯ ಶ್ರೀರಾಮನಲ್ಲಿ ಕೇಳಿಕೊಂಡಿದ್ದು ಅದೇ, ನನಗೆ ಸದಾ ಕಾಲ ನಿನ್ನ ಸೇವೆ ಮಾಡೋ ಒಂದು ಆಶೀರ್ವಾದ ಮಾಡು ಅಂತ. ರಾಯರು ಸಹ ಆಂಜನೇಯನಲ್ಲಿ ಶ್ರೀರಾಮನಲ್ಲಿ ಕೇಳಿದ್ದು ಸಹ ಅದನ್ನೇ. ಅದಕ್ಕೆ ನಾವು ಈ ವಿಡಿಯೋದಲ್ಲಿ ಆಂಜನೇಯನ ದರ್ಶನದ ಜೊತೆ ಸಾಯಿಬಾಬಾ ಅವ್ರ ದರ್ಶನ ಆಗುತ್ತೆ, ರಾಘವೇಂದ್ರ ಸ್ವಾಮಿಗಳ ದರ್ಶನನೂ ಆಗುತ್ತೆ, ಮಹಾಲಕ್ಷ್ಮಿಯ ದರ್ಶನ ಆಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಗುರುಗಳ ಮುಖ್ಯ ಪ್ರಾಣ ದೇವರ ದರ್ಶನ ಮಾಡಿ, ನಿಮಗೂ ಒಂದು ಒಳ್ಳೇದಾಗಲಿ. ಹಾಗೆ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವಿಡಿಯೋನ ನೋಡ್ತೀರಾ, ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಎಷ್ಟೊಂದು ಜನ ಇದ್ದೀರಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಎಲ್ಲರೂ ವಿಡಿಯೋನ ನೋಡಲಿ, ದೇವ್ರ ದರ್ಶನ ಮಾಡಲಿ. ಇದೇ ನೋಡಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ತುಂಬ ಸುಂದರವಾಗಿ ಬೀಡಾಗಿದೆ ಬೆಂಗಳೂರಲ್ಲಿ. ನೋಡೋದಕ್ಕೂ ತುಂಬ ಚೆಂದ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನು. ಈ ದೇವಸ್ಥಾನ ಇರೋದು ಒಂದು ಬೆಟ್ಟದ ಮೇಲೆ, ಅಂದರೆ ಒಂದು ಪುಟ್ಟ ಬೆಟ್ಟ, ತುಂಬ ದೊಡ್ಡ ಬೆಟ್ಟ ಗುಡ್ಡ ಏನಲ್ಲ. ದೇವಸ್ಥಾನದ ಎದುರುಗಡೆನೆ ದೇವ್ರ ಪೂಜೆಗೆ ಬೇಕಾಗಿರೋ ಹೂವು, ಹಣ್ಣು ಎಲ್ಲ ಸಿಗುತ್ತೆ, ಅಲ್ಲೇ ನಾವು ತೊಗೊಬೋದು. ಸ್ವಲ್ಪ ಮೆಟ್ಲುಗಳಿದೆ, ಮೆಟ್ಲುಗಳನ್ನು ಏರಿ ನಾವು ದೇವ್ರ ದರ್ಶನಕ್ಕೆ ಮೇಲೆ ಹೋಗಬೇಕು. ಹೋಗ್ತಾ ದಾರಿಲಿ ತುಂಬ ಕ್ಲೀನಾಗಿತ್ತು, ಎಲ್ಲ ನೋಡ್ತಾ ಹೋದೆ ದೇವಸ್ಥಾನ. ಒಂದು ಫೌಂಟೇನ್ ಇದೆ ಅಲ್ಲಿ, ಕಾರಂಜಿ, ಅಲ್ಲಿ ಒಂದು ಶಿವಲಿಂಗ ಹಾಗೂ ಶಿವನ ವಿಗ್ರಹ ಸಹ ಇದೆ. ಹಾಗೆ ಮುಂದೆ ಹೋಗ್ತಿದ್ದಂಗೆ ನಾವು ದೇವಸ್ಥಾನದ ಇದೊಂದು ಸಭಾಂಗಣ ನೋಡ್ಬೋದು. ಇಲ್ಲಿ ದೇವರ ಎಲ್ಲ ಕಾರ್ಯಕ್ರಮಗಳು, ಪೂಜೆ, ಭಜನೆ ಎಲ್ಲ ಇಲ್ಲಿ ನಡೆಯುತ್ತಂತೆ. ವಾತಾವರಣ ತುಂಬ ಪ್ರಶಾಂತವಾಗಿತ್ತು, ನಾವಲ್ಲಿ ಕುತ್ಕೊಂಡು ಧ್ಯಾನ ಸಹ ಮಾಡ್ಬೋದು. ಶ್ರೀರಾಮ ಭಜನೆಗೆ ತುಂಬ ಶ್ರೇಷ್ಠವಾದ ಜಾಗ ಅಂತ ಹೇಳ್ಬೋದು. ಇಲ್ಲೇ ಒಂದು ಕೌಂಟರ್ ಇದೆ, ನೀವಲ್ಲಿ ಪೂಜೆ ಮಾಡಿಸೋದಕ್ಕೆ ಏನಾದರೂ ಅರ್ಚನೆ, ಅಭಿಷೇಕ ಆ ಥರ ಏನಾದರೂ ಇದ್ದರೆ ಇಲ್ಲಿ ನೀವು ಟಿಕೆಟ್ ಪಡಿಬೋದು. ಇದು ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಮಹಾಲಕ್ಷ್ಮಿ ವಿಗ್ರಹ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ದೊಡ್ಡ ಗಾತ್ರದಲ್ಲಿ, ದೊಡ್ಡ ಆಕಾರದಲ್ಲಿದೆ. ಈ ವಿಗ್ರಹ 12 ಫೀಟ್ ಹೈಟಲ್ಲಿದೆ. ಕೂತಿರುವ ರೂಪದಲ್ಲಿ ಮಹಾಲಕ್ಷ್ಮಿ ಇಲ್ಲಿದ್ದು, 5 ಫೀಟ್ ಹೈಟ್ ಕಮಲದ ಮೇಲೆ ಮಹಾಲಕ್ಷ್ಮಿ ಇಲ್ಲಿ ಕೂತಿದ್ದಾಳೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮಹಾಲಕ್ಷ್ಮಿ ದರ್ಶನ. ಇದನ್ನು ಮುಗಿಸ್ಕೊಂಡು ನಾವು ಆಂಜನೇಯ ದರ್ಶನಕ್ಕೆ ಹೋಗ್ತಾ ದಾರಿಲಿ ವಿಘ್ನೇಶ್ವರ, ವಿಘ್ನ ವಿನಾಯಕನ ದರ್ಶನವೂ ಆಗುತ್ತೆ. ಈ ದೇವಸ್ಥಾನದ ಪಕ್ಕನೇ ಶ್ರೀರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯರಿರುವ ಒಂದು ಗರ್ಭಗುಡಿ. ಇಲ್ಲಿ ಶ್ರೀರಾಮನ ಪರಿವಾರದ ದರ್ಶನ ನಾವು ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅಮೃತ ಶಿಲೆಯಿಂದ ಈ ವಿಗ್ರಹಗಳನ್ನು ಮಾಡಿದಾರಂತೆ. ಅದರ ಪಕ್ಕನೇ ಲಕ್ಷ್ಮೀ ವಿಗ್ರಹ ನಾವು ನೋಡ್ಬೋದು. ಇದಾದ ಮೇಲೆ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ದರ್ಶನ ಮಾಡಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ಇಲ್ಲಿ 1973ರಲ್ಲಿ ತೈಲವರ್ಣದಿಂದ ಮಾರುತಿಯ ಚಿತ್ರ ಬಿಡಿಸಿ, ಅಂದರೆ ಒಂದು ಏಕಶಿಲೆಯ ಮೇಲೆ ಚಿತ್ರ ಬಿಡಿಸಿ ಪೂಜೆ ಮಾಡ್ತಾ ಇದ್ರಂತೆ ಜನ. ಮುಂದೆ ಅದೇ ಏಕಶಿಲೆಯನ್ನು ವಿಗ್ರಹವನ್ನಾಗಿ ಮಾರ್ಪಡಿಸಿ ಜೂನ್ 7, 1976ರಲ್ಲಿ ಈ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತಂತೆ. ಇದೆಲ್ಲ ಜನರಿಂದನೇ ಆಗಿದ್ದು ಅಂತ. ನೋಡಿ, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ತುಂಬ ಸುಂದರವಾದ ನಾವು ತುಳಸಿ ಕಟ್ಟೆ ನೋಡ್ಬೋದು. ಇಲ್ಲಿ ಅಷ್ಟಲಕ್ಷ್ಮಿಯರ ವಿಗ್ರಹ ಸಹ ಇದೆ. ಇದನ್ನು ನಾವು ಸುತ್ತಾಗ್ತಾ ಇರಬೇಕಾದ್ರೆ ಅಷ್ಟಲಕ್ಷ್ಮಿಯರ ಹೆಸರು ಸಹ ಅಲ್ಲಿ ಬರೆದಿದ್ದಾರೆ, ಅದನ್ನು ನಾವು ನೋಡ್ಬೋದು.
ಇದೇ ನೋಡಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ಒಂದು ದರ್ಶನ, ವಿಗ್ರಹದ ದರ್ಶನ ಮಾಡಿ. ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೂ ಎಷ್ಟು ದೊಡ್ಡದಾಗಿದೆ ಅಂತ. ಈ ವಿಗ್ರಹ 22 ಫೀಟ್ ಎತ್ತರ ಆಗಿದ್ದು 16 ಫೀಟ್ ಅಗಲವಾಗಿದೆ. ತುಂಬ ದೊಡ್ಡ ಆಕಾರದಲ್ಲಿ ಆಂಜನೇಯ ಇಲ್ಲಿ ಎಲ್ರಿಗೂ ದರ್ಶನ ನೀಡ್ತಾರೆ. ಇದು ಒಂದೇ ಶಿಲೆಯಲ್ಲಿ ಕೆತ್ತಿರೋ ಅಂಥ ಒಂದು ವಿಗ್ರಹ. ದರ್ಶನ ಮಾಡಿ ನನಗೂ ತುಂಬ ಖುಷಿ ಆಯಿತು ಆಂಜನೇಯನ ದರ್ಶನ ತಗೊಂಡು. ನೀವು ಸಹ ದರ್ಶನ ಮಾಡಿ. ದೇವರ ಎದುರುಗಡೆನೆ ಸ್ವಲ್ಪ ಕೆಳಗೆ ಒಂದಷ್ಟು ಸ್ಟೆಪ್ ಇಳಿದು ಕೆಳಗಡೆ ಹೋದರೆ ಅಲ್ಲಿ ದೊಡ್ಡ ಪಾದುಕೆಗಳನ್ನು ನಾವು ದರ್ಶನ ಮಾಡ್ಬೋದು. ದೇವರ ಪಾದುಕೆಗಳು ತುಂಬ ಚೆನ್ನಾಗಿದೆ. ಅದು ಸಹ ಈ ಧ್ವಜಸ್ತಂಭದಲ್ಲೂ ಸಹ ಆಂಜನೇಯನ ವಿಗ್ರಹ, ಶಂಕು, ಚಕ್ರ ಚೆನ್ನಾಗಿದೆ. ಇದನ್ನು ಎಲ್ಲ ನೋಡೋದಕ್ಕೆ ಈ ದೇವಸ್ಥಾನದಲ್ಲೂ ಸಹ ಕಲಾಕೃತಿಗಳು, ಕೆತ್ತನೆಗಳು, ದೇವರ ಒಂದು ವಿಗ್ರಹಗಳು ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೋಡೋದಕ್ಕೆ ನೀವು ಬೆಂಗಳೂರಲ್ಲಿದ್ದರೆ ಈ ದೇವಸ್ಥಾನಕ್ಕೊಂದ್ಸರಿ ವಿಸಿಟ್ ಮಾಡಿ. ನಾನು ಆಗಾಗ ಬರ್ತಾ ಇರ್ತೀನಿ ಇಲ್ಲಿಗೆ. ಇದು ದೇವಸ್ಥಾನದ ಕಳಶ ತುಂಬ ಚೆನ್ನಾಗಿದೆ. ಇದು ಸಹ ನೀವು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ ತುಂಬ ಹತ್ತಿರ ಬರೋದಕ್ಕೆ. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನಿಂದ ನೀವು ನಡ್ಕೊಂಡೇ ಬರ್ಬೋದು. ಕಾಲ್ನಡಿಗೆಯಲ್ಲೇ ಬಂದರೂ ಸಹ ಪರವಾಗಿಲ್ಲ, ಹತ್ತಿರನೇ, ಅಷ್ಟೇನು ದೂರ ಇಲ್ಲ. ಹಾಗೆ ಆಂಜನೇಯನ ದರ್ಶನ ಮುಗಿಸ್ಕೊಂಡು ನಾನು ಹೋಗಿದ್ದು ಮಲ್ಲೇಶ್ವರಮಲ್ಲಿರೋ ಸಾಯಿಬಾಬಾ ಟೆಂಪಲ್ಗೆ. ಸಾಯಿಬಾಬಾಗೆ ಪ್ರಿಯವಾದದ್ದು ಹೂಗಳು. ನಾನು ಪ್ರತಿ ಸರಿ ಹೋದಾಗ ಸಾಯಿಬಾಬಾ ಅವ್ರಿಗೆ ಒಂದು ರೋಸ್ ತೊಗೊಂಡು ಹೋಗೋದು ನಂದು ಒಂದು ರೂಢಿ. ಈ ದೇವಸ್ಥಾನದಲ್ಲೂ ಸಹ ಪ್ರತಿ ಗುರುವಾರ ಹಾಗೆ ರವಿವಾರ ತುಂಬ ಜನ ಬರ್ತಾರೆ ದೇವರ ದರ್ಶನ ಮಾಡೋದಕ್ಕೆ. ಇಲ್ಲಿ ದೇವರ ದರ್ಶನ ಮಾಡ್ತಿದ್ದಂಗೆ ಏನೋ ಒಂಥರ ಶಾಂತಿ ಲಭಿಸುತ್ತೆ. ನಾನು ತುಂಬ ಸರಿ ಇಲ್ಲೂ ಬರ್ತಾ ಇರ್ತೀನಿ ದೇವ್ರ ದರ್ಶನಕ್ಕೆ. ನಾನು ದೇವರ ದರ್ಶನ ಮಾಡೋಕ್ಕೆ ಹೋಗೋದು ಒಂದು ಸ್ವಲ್ಪ ಜಾಸ್ತಿ, ಹಾಗಾಗಿ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾ ಇರ್ತೀನಿ, ಇಲ್ಲೂ ಬರ್ತಾ ಇರ್ತೀನಿ. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲೇ ಮೇನ್ ರೋಡಲ್ಲೇ ಈ ದೇವಸ್ಥಾನ ಇದೆ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕ ಈ ದೇವಸ್ಥಾನ ಇದೆ, ನೀವಲ್ಲಿ ನೋಡ್ಬೋದು. ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಪ್ರಸಾದ ಸಿಕ್ತು. ಪ್ರಸಾದನ ಚೆನ್ನಾಗಿ ತಿನ್ಕೊಂಡು ಮತ್ತೆ ರಾಯರ ಮಠಕ್ಕೆ ಹೋದೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದಕ್ಕೆ. ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಮನೆ ಕಡೆಗೆ ನಮ್ಮ ಪಯಣ. ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ದೇವರ ದರ್ಶನ ಮಾಡಿರೋ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.